ನಟ ದರ್ಶನ್ರ ಮತ್ತೊಂದು ಹಲ್ಲೆಯ ದೃಶ್ಯ ಲಭ್ಯವಾಗಿದೆ. ಈಗ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಧರಾಗಿದ್ದಾರೆ. ಆದರೆ ವರ್ಷಗಳ ಹಿಂದೆ ತಮ್ಮ ಅತ್ಯಾಪ್ತನ ಮೇಲೆ ಹಲ್ಲೆಯನ್ನ ಮಾಡಿದ್ದು ನಟ ದರ್ಶನ್. ಮೈಸೂರಿನ ಸೋಷಿಯಲ್ ಹೋಟೆಲ್ನಲ್ಲಿ ರಾತ್ರಿ ಗಲಾಟೆ ನಡೆದಿತ್ತು. ದರ್ಶನ್ರ ಹಲ್ಲೆಯ ಹಳೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಹೋಟೆಲ್ ಒಂದರಲ್ಲಿ ತಮ್ಮ ಅತ್ಯಾಪ್ತನಿಗೆ ಹಲ್ಲೆಯನ್ನ ಮಾಡಿದ್ದು ನಟ ದರ್ಶನ್ ಅಂತ ಹೇಳಲಾಗ್ತಾ ಇದೆ. ಆ ವಿಡಿಯೋದಲ್ಲಿ ಹೊಡಿತಾ ಇರೋದು ಕ್ಲಾರಿಟಿ ಇಲ್ಲದೆ ಇದ್ರು ನಟ ದರ್ಶನ್ ಅವರು ನುಡಿಮುತ್ತಿನ ರೀತಿ ಉದುರಿಸಿದಂತಹ ಪದಗಳಿದೆಯಲ್ಲ ಅವೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಅಮ್ಮ ಅಂತ ತಗೊಂಡ ಅದು ಡಿಬಾಸ್ ಅಂದ್ರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ವರ್ಷದ ಹಿಂದೆ ಆದಂಥ ಪ್ರಕರಣ ಇದು. ಬಹುಶಃ ವಿಡಿಯೋದಲ್ಲಿ ದರ್ಶನ್ ಹಲ್ಲೆ ಮಾಡ್ತಾ ಇರೋದು ಕಾಣಿಸಲ್ಲ, ಬಟ್ ದರ್ಶನ್ ಅವರ ವಾಯ್ಸ್ ಕೇಳಿಸುತ್ತೆ. ಆ ಕಂಪ್ಲೀಟ್ ವಾಯ್ಸ್ ಅನ್ನಂತೂ ನಾವು ಪ್ಲೇ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಒಂದೊಂದು ಮಾತು ಒಂದೊಂದು ಪದ ನುಡಿಮುತ್ತಿನ ರೀತಿ ಇದೆ. ಬಟ್ ತುಂಬಾ ವಿಪರ್ಯಾಸ ಅನ್ಸೋದು ಏನು ಅಂತಂದ್ರೆ, ಯಾವ ಫ್ಯಾನ್ ಈ ವಿಡಿಯೋನ ಮಾಡಿದಾನೋ ಎಲ್ಲ ಅಷ್ಟು ಬೈಗಳ ಕೇಳಿದ್ಮೇಲೆ ಇದು ನಮ್ಮ ಡಿ ಬಾಸ್ ಅಂದ್ರೆ ಅಂತ ಹೇಳ್ತಾರೆ ಅಂತಂದ್ರೆ ಅವರ ಮಾನಸಿಕ ಪರಿಸ್ಥಿತಿ ಬಗ್ಗೆ ಬೇಜಾರಾಗ್ಬಿಡುತ್ತೆ. ಈ ಘಟನೆಯ ಬಗ್ಗೆ ವಿವರಿಸಬಹುದಾ ಅಂತ ಹೇಳಿ ರವಿ. ವಿದೇಶಿ ಸದ್ಯ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಹತ್ಯೆ ಸಂಬಂಧ ಏಟು ಆರೋಪಿಯಾಗಿ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ ಅವರು ಆಗಿಂದಾಗೆ ಹಲವರ ಮೇಲೆ ಹಲ್ಲೆಯನ್ನ ಮಾಡಿದ್ದಕ್ಕೆ ಸಾಕ್ಷಿಯಾಗಿ ಸದ್ಯ ವಿಡಿಯೋ ಒಂದು ಲಭ್ಯ ಆಗಿದೆ. ಮೈಸೂರಿನಲ್ಲಿರುವಂತಹ ಖಾಸಗಿ ಹೋಟೆಲ್ ಅಂದ್ರೆ ಸೋಷಿಯಲ್ ಹೋಟೆಲ್ನಲ್ಲಿ ಆಗಿಂದಾಗೆ ನಟ ದರ್ಶನ್ ಅವರು ಅಲ್ಲಿಗೆ ತೆರಳುತ್ತಿದ್ರು. ಈ ಹಿಂದೆ ಕ್ರಾಂತಿ ಚಿತ್ರದ ಚಿತ್ರೀಕರಣ ನಡೆಯುವಂತಹ ಸಂದರ್ಭದಲ್ಲಿ ನಿತ್ಯವೂ ಕೂಡ ಅಲ್ಲಿಗೆ ಹೋಗ್ತಿದ್ರು. ಕಾರಣ ಆ ಹೋಟೆಲ್ನ ಮಾಲೀಕರು ಅವರ ಅತ್ಯಾಪ್ತ ಗೆಳೆಯರಾಗಿದ್ರು. ಹೀಗೆ ಹೋಗುವಂತಹ ಸಂದರ್ಭದಲ್ಲಿ ಅವರ ಜೊತೆ ಸ್ನೇಹವನ್ನ ಬೆಳೆಸಿದಂತಹ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದಂತಹ ವಿಡಿಯೋ ಇದು. ಸತತ 15 ದಿನಗಳ ಕಾಲ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ದರ್ಶನ್ ಅವರಿಗೆ ಅತ್ಯಾಪ್ತ ಆಗ್ತಾನೆ. ಅತ್ಯಾಪ್ತರು ಆದ ಅನ್ನೋ ಕಾರಣಕ್ಕಾಗಿ ಅವರು ದರ್ಶನ್ ಅವರ ಮೇಲೆ ಹೆಗ್ಲಿ ಮೇಲೆ ಕೈ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅಷ್ಟಕ್ಕೆ ಕುಪಿತಗೊಂಡಂತಹ ದರ್ಶನ್ ಅವರು ಅವರಿಗೆ ಹಿಗ್ಗಾಮುಗ್ಗ ಥಳಿಸುವಂತ ಕೆಲಸಕ್ಕೆ ಮುಂದಾಗ್ತಿರ್ತಾರೆ. ಅವರು ಮುಖ ಮೂತಿಯನ್ನು ನೋಡದೆ ಅವರಿಗೆ ಹೊಡೆದಿರ್ತಾರೆ. ಈ ಸಂಬಂಧ ಅವರ ಪತ್ನಿ ಮೈಸೂರಿನ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಿಕ್ಕೆ ಬಂದಿರ್ತಾರೆ. ಪ್ರಕರಣ ದಾಖಲು ಕೂಡ ಮಾಡ್ತಾರೆ. NCR ದಾಖಲಾಗುತ್ತೆ. ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರ ವಿರುದ್ಧ ದೂರನ್ನು ದಾಖಲಿಸಿದ್ರೆ ಏನಾದರೂ ಆಗ್ಬಿಡ್ಬೋದು ಅನ್ನೋ ಭಯಕ್ಕೆ ಒಂದಷ್ಟು ಮಂದಿ ರಾಜಿ ಸಂಧಾನಕ್ಕೂ ಕೂಡ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಹೋಟೆಲ್ನ ಉದ್ಯಮಿ ಸೇರಿದಂತೆ ಹಲವರು ಒಂದಷ್ಟು ಅವರನ್ನ ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕೇಸನ್ನು ವಾಪಸ್ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ವಿಡಿಯೋವನ್ನ ಅವರ ಅಭಿಮಾನಿಗಳು, ಕೆಳಗೆ ಕೂತಿದಂತಹ ಅಭಿಮಾನಿಗಳು ಮೇಲೆ ನಡೀತಿದ್ದಂತಹ ಘಟನೆಯ ದೃಶ್ಯಾವಳಿಗಳನ್ನ ವಿಡಿಯೋ ಮಾಡ್ಕೊಂಡಿದ್ರು. ಆ ಸಂದರ್ಭಕ್ಕೆ ಅದನ್ನ ಹೊರಗೆ ಅಥವಾ ಮೀಡಿಯಾಗಳಿಗೆ ಕೊಡ್ಲಿಕ್ಕೆ ಅಥವಾ ಹೊರಗೆ ಅದನ್ನ ಬಿಡ್ಲಿಕ್ಕೂ ಕೂಡ ಭಯವನ್ನ ಪಡುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಸದ್ಯ ಜೈಲು ಸೇರಿರುವ ಕಾರಣಕ್ಕಾಗಿ ಆ ವಿಡಿಯೋ ಈಗ ವೈರಲ್ ಆಗ್ತಿದೆ, ಹೊರಗೆ ಬಂದಿದೆ. ಆ ವಿಡಿಯೋದಲ್ಲಿ ದರ್ಶನ್ ಅವರು ಕೆಟ್ಟ ಕೊಳಕ ಪದಗಳಿಂದ ನಿಂದಿಸ್ತಿರುವಂತಹದ್ದು ಕೂಡ ಕೇಳಿ ಬರ್ತಿದೆ. ಈ ಹಿಂದೆ 2011ರಲ್ಲಿ ತನ್ನ ಹೆಂಡತಿಗೆ ಬೈದಂತಹ ಪದಗಳನ್ನೇ ಈ ವ್ಯಕ್ತಿಗೂ ಕೂಡ ಬಳಸಿದ್ದಾರೆ. ಅಂತಹ ಅಶ್ಲೀಲ ಪದಗಳನ್ನು ಬಳಸುವ ಮೂಲಕ ದರ್ಶನ್ ಅವರ ತಮ್ಮ ಮಾನಸಿಕ ಸ್ಥಿಮಿತಿಯನ್ನು ಕಳೆದುಕೊಂಡಂತೆ ವರ್ತನೆ ಮಾಡಿದ್ದಾರೆ. ಆ ಒಂದು ಗಲಾಟೆ ನಡೀತಿದ್ದಂತಹ ವಿಡಿಯೋವನ್ನ ಚಿತ್ರೀಕರಣ ಮಾಡಿಕೊಂಡಿರುವಂತಹ ಆತನ ಅಭಿಮಾನಿ ಕೂಡ ಅಷ್ಟೇ ವಿಕೃತಿಯನ್ನು ಮೆರೆದಿದ್ದಾನೆ. ನಮ್ಮ ಬಾಸ್ ನೋಡಿ ಹೆಂಗ ಮಾತಾಡಿದ್ದಾರೆ ಅಂತ ಹೇಳಿ ಆತನನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾನೆ. ಸದ್ಯ ಅಷ್ಟು ಸಂಭಾಷಣೆ ಹಾಗೂ ಆ ಒಂದು ವಿಡಿಯೋ ಅಂದ್ರೆ ಅಲ್ಲಿ ಹೊಡೆಯುತ್ತಿದ್ದಂತಹ ದೃಶ್ಯಾವಳಿಗಳೆಲ್ಲವೂ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದ್ದು, ನಿಜಕ್ಕೂ ಕೆಟ್ಟ ಕೊಳಕ ಭಾಷೆಯಲ್ಲಿ ನಿಂದಿಸಿರುವಂತಹ ದರ್ಶನ್ ವಿರುದ್ಧ ಮತ್ತಷ್ಟು ಕೆಂಡ ಕಾರುವಂತ ಕೆಲಸಕ್ಕೆ ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯಗಳು ಮೂಡಿ ಬರ್ತಿವೆ. ವಿದ್ಯಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.